ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಕ್ರೋಶಾ ಡಿಸೈನ್ ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಗ್ರೇ ಆ್ಯಂಡ್ ಲೈಟ್ ಪರ್ಪಲ್ ಕಲರಲ್ಲಿ, ಡಾರ್ಕ್ ಪರ್ಪಲ್ ಕಲರಲ್ಲಿ ಇದೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಬೀಡ್ಸ್ ನೋಡಿ ಬಂದುಬಿಟ್ಟು ಈ ರೀತಿ ಲೀಫ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ರೀತಿ ಸ್ಮಾಲ್ ಬೀಡ್ಸನ್ನು ಸಹ ಯೂಸ್ ಮಾಡ್ಕೊತಾ ಇದ್ದೀನಿ. 6 ಎಳೆ ದಾರಾನ ಈ ರೀತಿಯಾಗಿ ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ. ಕ್ರೋಶಾ ನಂಬರ್ ಬಂದುಬಿಟ್ಟು 0.75 mm ಯೂಸ್ ಮಾಡ್ತಾ ಇದ್ದೀನಿ. 11 ನಂಬರ್ ಆದರೂ ಓಕೆನೇ, ಇದೇ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ಹಾಗೆ ನೋಡಿ, ಈ ರೀತಿ ಫಸ್ಟ್ 6 ಎಳೆ ದಾರಾನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಂದ ನಾವು ಯಾವಾಗಲೂ ಕ್ರೋಶಾ ವರ್ಕನ್ನು ಸ್ಟಾರ್ಟ್ ಮಾಡ್ಕೊತೀವಲ್ವ, ಅದೇ ರೀತಿ ಫ್ರಂಟ್ ಸೈಡ್ ನಮಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ 6 ಎಳೆ ದಾರಾನ ಇಟ್ಬಿಟ್ಟು 2 ಸಾರಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಆಗಿದೆ. ಸಿಂಗಲ್ ಕ್ರೋಶಾ ಆದಮೇಲೆ ಈಗ 1, 2 ಚೈನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ 2 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ ರೀತಿಯಾಗಿ ನೋಡಿ, ಸ್ಲ್ಯಾಂಟಿಂಗಾಗಿ ಇಟ್ಬಿಟ್ಟು 1-2 ಚೈನಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶಾ ಆಗುತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶಾ ಆದಮೇಲೆ ಸ್ಟಾರ್ಟಿಂಗಲ್ಲೇ ನಾವು ಒಂದು ಬೀಡನ್ನು ಹಾಕ್ಕೋಬೇಕಾಗುತ್ತೆ, ಒಂದು ಸ್ಮಾಲ್ ಬೀಡನ್ನು. ನೋಡಿ, ಈ ರೀತಿಯಾಗಿ ಥ್ರೆಡ್ ಒಳಗಡೆ ಬೀಡನ್ನು ಹಾಕಿಬಿಟ್ಟು ಎಳ್ಕೋಬೇಕು. ಇದು ಸ್ಮಾಲ್ ಬೀಡ್ ಆಗಿರೋದ್ರಿಂದ ಸ್ವಲ್ಪ ಕೈಯಿಂದ ಈ ರೀತಿ ಎಳ್ಕೋಬೇಕಾಗುತ್ತೆ. ನೋಡಿ, ಅದಾದಮೇಲೆ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಈಗ ನಾವು ಕ್ರೋಶಾ ಮೇಲೆ ಒಂದು ಸರಿ ದಾರ ತೊಗೊಂಡು ಇವಾಗ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶದ ಒಳಗಡೆ ಹೋಗಿ ನೋಡಿ, ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬರಬೇಕು. ಫಸ್ಟ್ 2 ಏನಿದೆ ಅಲ್ವಾ, ಆ 2 ಒಂದು ಮಾಡಿಕೊಂಡು ಉಳಿದಿರೋ ದಾರಾನ ಹಾಗೆ ಕ್ರೋಶಾ ಮೇಲೆ ಇಟ್ಕೋಬೇಕು. ಮತ್ತೆ ಕ್ರೋಶಾ ಮೇಲೆ ದಾರ ಎಳ್ಕೊಂಡು ಬಂದು ಮತ್ತೆ ಅದೇ ಗ್ಯಾಪಿಗೆ ಹೋಗಿ ನೋಡಿ, ನೀಟಾಗಿ ಈ ರೀತಿಯಾಗಿ ಎಳ್ಕೊಂಡು ಬಂದರೆ 3 ದಾರ ಇರುತ್ತೆ. ಫಸ್ಟ್ 2 ಒಂದು ಮಾಡ್ಕೊತೀವಿ, ಉಳಿದಿರೋ ದಾರಾನ ಹಾಗೆ ಕ್ರೋಶಾ ಮೇಲೆ ಇಟ್ಕೋಬೇಕು. ಅದೇ ರೀತಿ ಮತ್ತೆ ದಾರಾನ ಎಳ್ಕೊಂಡು ಬರೋದು, ಫಸ್ಟ್ 2 ಒಂದು ಮಾಡಿಕೊಂಡು ಉಳಿದಿರೋ ದಾರಾನ ಕ್ರೋಶಾ ಮೇಲೆ ಇಟ್ಕೋಬೇಕು. ಅದೇ ರೀತಿ ನಾನು 6 ಟೈಮ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ 2 ಏನು ದಾರ ಕಾಣಿಸ್ತಾ ಇದೆಯಲ್ಲ ಅದನ್ನು ಒಂದು ಮಾಡ್ಕೋಬೇಕು, ಈ ರೀತಿಯಾಗಿ ಎಳ್ಕೋಬೇಕು. ಲೂಪ್ ಒಳಗಡೆಯಿಂದ ಉಳಿದಿರೋ ದಾರಾನ ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಇದು 5th ಟೈಮ್ ನಾನು ಮಾಡ್ತಾ ಇರೋದು. ನೋಡಿ, ಈ ರೀತಿ ಮತ್ತೆ ಉಳಿದಿರೋ ದಾರಾನ ಕ್ರೋಶಾ ಮೇಲೆ ಹಾಗೆ ಇಟ್ಕೊಂಡಿದ್ದೀನಿ. ಇದು 6th ಟೈಮು. ಈ ರೀತಿ ಫಸ್ಟ್ 2 ಒಂದು ಮಾಡಿಕೊಂಡು ಉಳಿದಿರೋದನ್ನು ಹಾಗೆ ಇಟ್ಕೊಂಡಿರ್ತೀವಲ್ವ. ಇವಾಗ ನೋಡಿ, ಈ ಕ್ರೋಶಾ ಮೇಲೆ ಏನು ದಾರ ಇದೆಲ್ಲ ಅದ್ರ ಎಲ್ಲ ಲೂಪನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ ಒಳಗಡೆಯಿಂದ ದಾರ ಬಂದುಬಿಟ್ಟು ಇದನ್ನು ಈಗ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು, ಪಫ್ ಡಿಸೈನ್ ರೀತಿಯಲ್ಲಿ ಬರುತ್ತೆ ನೋಡಿ. ಇದಾದಮೇಲೆ ಒಂದು ಲೀಫ್ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಲೀಫ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶಾ ಮೇಲೆ ದಾರ ತಗೊಂಡು ಮತ್ತೆ ಅದೇ ರೀತಿಯಾಗಿ ನೋಡಿ ಸ್ಲ್ಯಾಂಟಿಂಗ್ ಆಗಿ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ತುಂಬ ಹತ್ತತ್ರ ಮಾಡ್ಕೋಬೇಡಿ, ಒಂದು ಸ್ವಲ್ಪ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶಾ ಆದಮೇಲೆ ಚೈನನ್ನು ಹಾಕ್ಕೊಳ್ಳೋಣ. 1, 2 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೋಬೇಕು. ಈಗ ಹಾಕಿರುವಂಥ ಡಬಲ್ ಕ್ರೋಶಾ ಗ್ಯಾಪ್ ಇದೆ ನೋಡಿ, ಆದರೂ ಬ್ಯಾಕ್ ಸೈಡಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡಿಕೊಂಡು ಉಳಿದಿರೋ ಥ್ರೆಡನ್ನು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಡಬಲ್ ಕ್ರೋಶಾ ರೀತಿಯಲ್ಲೇ ದಾರಾನ ಎಳ್ಕೊಂಡು ಬರೋದು. ಆದರೆ ಫಸ್ಟ್ 2 ಮಾತ್ರ ಏನು ಒಂದು ಮಾಡ್ಕೊತೀವಲ್ವ, ಆ ಲೂಪ್ ಒಳಗಡೆ ಅದನ್ನು ಮಾತ್ರ ಒಳಗಡೆಯಿಂದ ಎಳ್ಕೊಂಡು ಉಳಿದಿರೋ ಥ್ರೆಡನ್ನು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಅದೇ ರೀತಿ ನಾನು 6 ಟೈಮ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅಷ್ಟೊಂದು ಮಾಡಲಿಕ್ಕಾಗಲ್ಲ ಅಂದರೆ ಒಂದು 5 ಟೈಮ್ಸ್ ಆದ್ರೂ ಮಾಡ್ಕೋಬೋದು. ಜಾಸ್ತಿ ಉದ್ದ ಡಬಲ್ ಕ್ರೋಶಾ ಮಾಡ್ಕೊಳೋದಾದರೆ 7 ಟೈಮ್ಸ್ ಬೇಕಂದ್ರೂ ಸಹ ನೀವು ಮಾಡ್ಕೋಬೋದು. ಈ ರೀತಿ 6 ಟೈಮ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಡಿಸೈನು. ನೋಡಿ, ಈ ರೀತಿ 2 ದಾರಾನ ಒಂದು ಮಾಡಿಕೊಂಡು ಉಳಿದಿರೋದನ್ನು ಕ್ರೋಶಾ ಮೇಲೆ ಹಾಗೆ ಇಟ್ಕೊತಾ ಇದ್ದೀನಿ. ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ಕುಚ್ಚಿಲ್ಲದೆ ಇದ್ದರೂ ತುಂಬಾ ಗ್ರ್ಯಾಂಡಾಗಿ ನೀಟಾಗಿ ಬರುತ್ತೆ ಡಿಸೈನು.
ಈ ಉಳಿದಿರೋ ಥ್ರೆಡ್ ಕ್ರೋಶ ಮೇಲೆ ಏನಿದೆಲ್ಲ ಆ ಲೂಪ್ ಒಳಗಡೆಯಿಂದ ಎಲ್ಲ ಥ್ರೆಡನ್ನು ಸೇರಿಸ್ಕೊಂಡು ಥ್ರೆಡನ್ನು ಹೊರಗಡೆ ತರಬೇಕು. ಅದು ಲಾಕ್ ಮಾಡಿಕೊಂಡು ಒಂದು ಈ ರೀತಿಯಾಗಿ ಪಫ್ ಆಗಿ ಡಿಸೈನ್ ಬರುತ್ತೆ ನೋಡಿ. ಅದಾದಮೇಲೆ ಮತ್ತೆ ಲೀಫ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಕುಚ್ಚನ್ನು ಕುಚ್ಚು ಹಾಕ್ತಾ ಇಲ್ಲದೆ ಇರೋದ್ರಿಂದ ಈ ರೀತಿ ಲೀಫ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಕ್ರೋಶ ಮೇಲೆ ದಾರ ತಗೋಬೇಕು. ನಿಮಗೆ ಕುಚ್ಚು ಬೇಕು ಅನ್ನೋದಾದರೆ ಸ್ಟಾರ್ಟಿಂಗಲ್ಲಿ ಏನು ಸ್ಮಾಲ್ ಬೀಡ್ ಹಾಕ್ಕೊಂಡ್ವಲ್ಲ ಆ ಗ್ಯಾಪಲ್ಲಿ ಬೇಕು ಅಂದರೆ ನೀವು ಕುಚ್ಚನ್ನು ಸಹ ಕಟ್ಕೋಬೋದು. ಮತ್ತು ಅದೇ ರೀತಿಯಾಗಿ ನೋಡಿ ಒಂದು 3 ಚೈನಷ್ಟು ಗ್ಯಾಪನ್ನು ಬಿಟ್ಟು ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಳೋದು. ಈ 2 ಚೈನ್ ಡಬಲ್ ಕ್ರೋಶ ಏನಿರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 1 ಮಾಡಿಕೊಂಡು ಉಳಿದಿರೋ ದಾರನ ಕ್ರೋಶ ಮೇಲೆ ಹಾಗೆ ಇಟ್ಕೋಬೇಕು. 6 ಟೈಮ್ಸ್ ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಬರುತ್ತೆ. ಒಂದು ಬಫಲ್ಲಿ 5, ಒಂದು ಬಫಲ್ಲಿ 6 ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಒಂದೇ ರೀತಿಯಲ್ಲಿ ಬರೋದಿಲ್ಲ ಡಿಸೈನು. ಹಾಗಾಗಿ ಒಂದೇ ಕೌಂಟಿಂಗಲ್ಲಿ ಮಾಡ್ಕೊಳ್ಳಿ, ಒಂದೇ ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡುವಂಥ ಒಂದು ಡಿಸೈನು. ಈ ಉಳಿದಿರೋ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಎಳ್ಕೊಂಡು ದಾರನ ಎಳ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ನೀಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಲೀಫ್ ಬೀಡನ್ನು ಹಾಕ್ಕೋಬೇಕು. ನಾನಿಲ್ಲಿ ಅದೇ ರೀತಿಯಾಗಿ 4 ಲೀಫ್ ಬೀಡ್ ಬರೋ ರೀತಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಹಾಕ್ಕೊಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಗ್ಯಾಪನ್ನು ಕೊಟ್ಬಿಟ್ಟು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ನಾನು ಇನ್ನು 2 ಲೀಫ್ ಬೀಡ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. 4 ಲೀಫ್ ಬೀಡನ್ನು ಹಾಕ್ಕೊಂಡಿದ್ದೀನಿ. 5 ಪಫ್ ಡಿಸೈನ್ ಬಂದಿದೆ. ಇದಾದಮೇಲೆ ಈಗ ನಾವು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕಾಗುತ್ತೆ. ನಿಮಗೆ ಇಷ್ಟ ಇದ್ದರೆ ಇದನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲೂ ಸಹ ನೀವು ಲೀಫ್ ಬೀಡನ್ನು ಹಾಕ್ಕೋಬೋದು. ಡಿಸೈನ್ ಒಂದು ಸ್ವಲ್ಪ ಯೂನಿಕ್ಕಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಮಾಲ್ ಬೀಡನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ನಿಮಗೆ ನೀವು ತೊಗೊಂಡಿರೋ ಸ್ಮಾಲ್ ಬೀಡ್ ಏನಾದರೂ ತುಂಬ ಚಿಕ್ಕದಾಗಿದ್ದರೆ ನೀಡಲ್ ನಂಬರ್ ಬಂದುಬಿಟ್ಟು 14 ಯೂಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೊಳೋದು. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಪಫ್ ಡಿಸೈನನ್ನು ಮಾಡ್ಕೋಬೇಕು. 6 ಸಾರಿ ನಾವು ಈ ರೀತಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 1 ಮಾಡಿಕೊಂಡು ಉಳಿದಿರೋ 1 ಥ್ರೆಡ್ ಏನಿರುತ್ತಲ್ವ ಒಂದು ಲೂಪು ಅದನ್ನು ಕ್ರೋಶ ಮೇಲೆ ಹಾಗೆ ಇಟ್ಕೊತ ಹೋಗಬೇಕು. ಪ್ರತಿ ಸಾರಿ 6 ಸಾರಿ ನಾವು ಅದೇ ರೀತಿಯಾಗಿ ಮಾಡಿಕೊಂಡು ಕೊನೆಯಲ್ಲಿ ಎಲ್ಲ ದಾರನ ಸೇರಿಸ್ಕೊಂಡು ಒಂದು ಸರಿ ಒಳಗಡೆಯಿಂದ ಥ್ರೆಡನ್ನು ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಅಷ್ಟೇ ನೋಡಿ, ಡಿಸೈನು ತುಂಬ ಈಸಿಯಾಗಿದೆ. ಆರಾಮಾಗಿ ಎಲ್ಲರೂ ಟ್ರೈ ಮಾಡುವಂಥ ಒಂದು ಡಿಸೈನು. ತುಂಬಾ ನೀಟಾಗಿ ಗ್ರ್ಯಾಂಡಾಗಿ ಬರುವಂಥ ಒಂದು ಡಿಸೈನು. ಜಸ್ಟ್ ನೀವು ಒಂದು ಅರ್ಧ ಗಂಟೆಯಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಈ ಥ್ರೆಡ್ ಒಳಗಡೆಯಿಂದ ನೀಡಲ್ನ ತಗೊಂಡು ಬಂದು ಎಳ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನಾನು ಮತ್ತೆ ಕಂಪ್ಲೀಟ್ ಮಾಡ್ಕೊತೀನಿ. ಮತ್ತೆ 4 ಲೀಫ್ ಬೀಡ್ ಬರುತ್ತೆ. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಬರುತ್ತೆ. ಅದೇ ರೀತಿ ಕಂಪ್ಲೀಟ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಫೈನಲ್ ಲುಕ್ಕನ್ನು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಕ್ರೋಶ ಮೇಲೆ ದಾರ ತೊಗೊಳೋದು, ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಗ್ಯಾಪನ್ನು ನೋಡಿಕೊಂಡು ಮಾಡ್ಕೊತ ಹೋಗಬೇಕಾಗುತ್ತೆ ಅಷ್ಟೇ. ನೋಡಿ ಈಗ ನಾನು ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಒಂದೇ ಸೈಜಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್. ನೋಡಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಯಾರಾದರೂ ಅರ್ಜೆಂಟಲ್ಲಿ ಜಸ್ಟ್ ನಮ್ಗೆ 1 ಅವರಲ್ಲೇ ಕಂಪ್ಲೀಟ್ ಮಾಡಿಕೊಡಿ ಅಂತಂದಾಗ ಈ ರೀತಿ ಡಿಸೈನ ನೀವು ಟ್ರೈ ಮಾಡ್ಬೋದು. ತುಂಬ ಯೂನಿಕ್ ಆಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.